ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ಧಾಂತ್ ಬಾಯ್ಲಿ. ನಿಮ್ಗೇನಾಗ್ಲಿಲ್ಲ ಅಲ್ಲ? ಆರಾಮಾಗಿದ್ದೀರಾ ಅಲ್ವಾ? ಎಸ್ ದುರ್ಗಾ, ಥ್ಯಾಂಕ್ ಯು. ಚಿಚಿ, ಮದ್ವೆ ಫಿಕ್ಸ್ ಆಗಿರೋ ಹುಡುಗಿ ಮದ್ವೆ ಆಗಿ ಒಂದ್ ಮಗು ಇರೋ ತಂದೆ ಮೈಕೈ ಎಲ್ಲ ಮುಟ್ಕೊಂಡು ನನಗಂತೂ ಇದು ಸರಿ ಕಾಣ್ತಿಲ್ಲ. ಹುಡುಗಿರು ಅಂದ್ರೆ ಹೇಗಿರ್ಬೇಕು? ಗಂಡಸರನ್ನ ಕಣ್ಣೆತ್ ಕೂಡ ನೋಡಬಾರ್ದು. ಅಂಥದ್ರಲ್ಲಿ ಆರಾಮಾಗಿ ಮೈಕೈ ಎಲ್ಲ ಮುಟ್ತಾ ಇದ್ದಾಳೆ. ನನಗಂತೂ ಇದು ಸರಿ ಕಾಣ್ತಿಲ್ಲ. ರೀ, ಮಾತಲ್ಲಿ ಮಿತಿ ಇರಲಿ. ನೀವು ನಮ್ಮನೆಗೆ ಗೆಸ್ಟ್ ಇರಬಹುದು, ಹಾಗಂತ ನೀವು ಹೇಳಿದ್ದನ್ನೆಲ್ಲ ಕೇಳೋದಕ್ಕಾಗಲ್ಲ. ನಾನೇನೋ ಜಾರ್ ಬೀಳ್ತಾ ಇದೆ, ಅಷ್ಟರಲ್ಲಿ ಅವಳು ಬಂದು ಹಿಡ್ಕೊಂಡ್ಲು. ಅದರಲ್ಲಿ ಏನಿದೆ? ಹೌದೌದು, ಬೀಳಕ್ ಹೋದ್ಲಂತೆ, ಅವನು ಹಿಡ್ಕೊಂಡಂತೆ. ಇಲ್ಲೇನು ನಡೀತಿದೆ ಅಂತ ನಾನು ನೋಡ್ಲಿಲ್ವಾ? ದುರ್ಗಾ ಮಗುನ ಇಷ್ಟು ಹಚ್ಕೊಂಡಿದ್ದಾಳೆ ಅಂದ್ರೆ ಈಗಲೇ ಗೊತ್ತಾಗತ್ತೆ ಇವರಿಬ್ರು ಮಧ್ಯೆ ಏನೋ ನಡೀತಿದೆ ಅಂತ. ಅಯ್ಯೋ ದೇವ್ರೆ, ಈ ಮಾಯನು ರುದ್ರತಾಂಡವಾಡೋ ಥರ ಇದ್ದಾಳಲ್ಲಪ್ಪ. ಇವಳೇನಾದ್ರೂ ರಂಪಾಟ ಮಾಡಿ ಮದುವೆ ನಿಂತೋದ್ರೆ ನನಗ್ ಸಿಗ್ಬೇಕಾಗಿರೋ ದುಡ್ಡು ಕೈ ತಪ್ಪು ಹೋಗುತ್ತೆ. ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಈ ಅತ್ತೆ ಆದೋಳ್ಗೆ ಮಗನ್ ಹೆಂಡತಿಯಾಗಿ ಬರೋಳ ಮೇಲೆ ಒಂದ್ ಸ್ವಲ್ಪ ಆದ್ರೂ ಅಧಿಕಾರ ಇದ್ದೇ ಇರತ್ತೆ. ಇದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೋಬೇಡ, ಆಯ್ತಾ? ಮಾಮ್ ಪ್ಲೀಸ್, ಏನ್ ಮಾತಾಡ್ತಿದ್ದಾರೆ ನೀವು? ಇಷ್ಟು ಜನರ ಮುಂದೆ ಒಬ್ರ ಬಗ್ಗೆ ಆತರ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಲ್ವಾ? ನಾನು ದುರ್ಗಾ ಅವ್ರನ್ನ ಜಾಸ್ತಿ ನೋಡದೆ ಇರಬಹುದು, ಆದ್ರೆ ಕೆಲವು ವಿಚಾರದಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಂಡಿದೀನಿ. ನಾನು ಅವ್ರನ್ನ ನಂಬ್ತೀನಿ. ಐ ಟ್ರಸ್ಟ್ ಹರ್. ನೀವ್ ಈ ತರ ಮಾತಾಡ್ತಿದ್ರೆ ನನಗೂ ಬೇಜಾರಾಗತ್ತಮ್ಮ. ಆಗಲ್ಲ ಸಿದ್ಧಾಂತ್. ಶಾಂಭವಿ, ಮಾತ್ ಜಾಸ್ತಿ ಆದ್ರೆ ದುಡ್ಡು ಕಮ್ಮಿ ಆಗತ್ತೆ. ಏನಾಯ್ತು? ಬನ್ನಿ ಬನ್ನಿ, ನಾವು ಶಾಪಿಂಗ್ ಮಾಡ್ಬೇಕು. ಬನ್ನಿ ಹೋಗೋಣ. ಬಾಮಯ್ಯ, ಬನ್ನಿ ಬನ್ನಿ ಬನ್ನಿ. ನನ್ ತಂಗಿ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತೀರಾ? ನೋಡ್ತೀರಿ. ಬೇಕಿತ್ತ ನಿಮ್ಗಿದಲ್ಲ? ಇದೇ ಮುಂದುವರೆದ್ರೆ ಇಂಥ ಚಮಕ್ ಕೊಡ್ತಾನೆ ಇರ್ತೀನಿ. ಹುಷಾರ್. ಕೇರ್ಫುಲ್ ಆಗಿರ್ಬೇಕಲ್ಲ.